ಸ್ಕೂಲ್ಗೆ ಹೋಗಿರೋ ಮಕ್ಕಳು ಮನೆಗೆ ಬಂದು ಅಮ್ಮ ನಮಗೇನಾದರೂ ಮಾಡಿಕೊಡಿ ಅಥವಾ ಏನಾದರೂ ತಿನ್ನೋಕೊಡಿ ಅಂತ ಹೇಳ್ತಾರೆ. ಎವ್ರಿ ಡೇ ಅದೇ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಮಾಡ್ಕೊಟ್ಟು ನಿಮಗೂ ಬೇಜಾರಾಗಿರುತ್ತೆ. ಅಮ್ಮ ನನಗೆ ಅದು ಬೇಡ ಅಂತ ಮಕ್ಳು ಹೇಳ್ತಾರೆ. ಸೊ ಆವಾಗ ನಿಮ್ಮ ಮನೇಲಿ ಏನಾದರೂ 1 ಕಪ್ ರವೆ ಹಾಗೆ 2 ಆಲೂಗಡ್ಡೆ ಇದ್ದರೆ ಸಾಕು. ಈ ಥರ ಸೂಪರ್ ಆದಂಥ ಟೇಸ್ಟಿ ಆದಂತಹ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಡ್ಬೋದು. ಅದೇನಪ್ಪ ಅಂದರೆ ರವೆ ಸುಜಿ ಒಂದು ಸ್ನ್ಯಾಕ್ಸು. ಫಸ್ಟು ಒಂದು ಬಾಣಲಿ ತೊಗೊಳ್ಳಿ. ಅದಕ್ಕೆ 4ರಿಂದ 5 ಸ್ಪೂನ್ ಆಯಿಲ್ನ ಹಾಕಿ, ನೆಕ್ಸ್ಟ್ ಆಯಿಲ್ ಕಾದ ನಂತರ ನೀವೇನು ಮಾಡಿ ಅಂದರೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ, ನಂತರ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂತಹ ಶುಂಠಿಯನ್ನು ಹಾಕ್ಕೊಳ್ಳಿ. ನಂತರ 1 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಗ್ರೀನ್ ಆದರೂ ಹಾಕ್ಕೊಳ್ಳಿ ಅಥವಾ ರೆಡ್ ಚಿಲ್ಲಿನಾದರೂ ಹಾಕ್ಕೊಳ್ಳಿ. ಡಸಂಟ್ ಮ್ಯಾಟರ್. ನೋಡಿ, ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಇಲ್ಲಿ 1 ಕಪ್ ರವೆಯನ್ನು ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಆವಾಗಲೇ 1 ಕಪ್ ರವೆಯಿಂದ ಸುಮಾರು 15 ದಿನಗಳ ಕಾಲ ನಾವು ಶೇಖರಣೆ ಇಟ್ಕೋಬೋದಂತಹ ಒಂದು ಸೂಪರ್ ಆದಂಥ ಸ್ನ್ಯಾಕ್ಸ್ನ ನಾವಿಲ್ಲಿ ಮಾಡ್ಬೋದು. ನೋಡಿ, ಇದು ರವೆನ ನೀವು ಕೆಂಪಾಗಿ ಹುರ್ಕೋಬೇಕು ಅಂತ ಏನಿಲ್ಲ. ಬರೀ ಅದರಲ್ಲಿ ರವೆಯಲ್ಲಿರುವಂಥ ಒಂದು ಸ್ಮೆಲ್ ಏನಿರುತ್ತೆ ಅದು ಹೋದರೆ ಸಾಕು. ಅದಷ್ಟಾದರೆ ಸಾಕು. ಅದಕ್ಕೆ ನೀವು ತೀರಾ ನಾವು ಉಪ್ಪಿಟ್ಟಿಗೆ ಫ್ರೈ ಮಾಡ್ತೀವಲ್ಲ ಆ ರೀತಿ ಫ್ರೈ ಮಾಡೋ ನೆಸೆಸಿಟಿ ಏನಿರಲ್ಲ. ನೋಡಿ, ಜಸ್ಟ್ ಈ ಒಂದು ಕನ್ಸಿಸ್ಟೆನ್ಸಿಗೆ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನಾನು 1 ಕಪ್ ರವೆನ ತೊಗೊಂಡಿದ್ದೀನಿ. ಸೊ 2 ಕಪ್ ನೀರನ್ನ ಹಾಕೋತಾ ಇದ್ದೀನಿ. ನಿಧಾನವಾಗಿ ನೀರು ಹಾಕ್ಕೊಳ್ಳಿ. ಈಗ ನೋಡಿ, ನೀರು ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನಿಧಾನವಾಗಿ ಕೈ ಆಡಿಸ್ತಾ ಬನ್ನಿ. ಎಲ್ಲೂ ಗಂಟಾಗಬಾರ್ದು. ಈ ರೀತಿ ನಿಧಾನವಾಗಿ ಕೈ ಆಡಿಸ್ಕೊತಾ ಬನ್ನಿ. ಗಂಟಾದರೆ ನಾವು ಅಲ್ಲಿ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಕೂಡ ಗಂಟು ಸಿಗುತ್ತೆ. ಸೊ ಎಲ್ಲೂ ಗಂಟಾಗದ ರೀತಿ ನೋಡಿ, ಅಲ್ಲಿ ಆ ರೀತಿ ನಿಧಾನವಾಗಿ ಕೈ ಆಡಿಸ್ಕೊತಾ ಬನ್ನಿ. ಇದು ಯಾವ ರೀತಿಗೆ ನಾವು ಕೈ ಆಡಿಸ್ಕೋಬೇಕು ಅಂದರೆ, ಇದು ಡ್ರೈ ಆಗಿ ಅದು ತಳನ ತಾನಾಗಿ ಅದು ರವೆ ಬಿಡಬೇಕು. ಆ ಲೆವೆಲಿಗೆ ನಾವು ಅದನ್ನು ನೋಡಿ ಈ ರೀತಿ ನಿಧಾನವಾಗಿ ಎಲ್ಲೂ ಕೂಡ ಗಂಟಾಗಿಲ್ಲ. ನೋಡಿ ಎಷ್ಟು ನೀಟಾಗಿ ಅದು ಆಗ್ತಾಯಿದೆ. ನೋಡಿ, ಅದಾಗೆ ಎಲ್ಲಿವರೆಗೂ ಅಂದರೆ ಈ ರೀತಿ ಅದಾಗೆ ತಾನಾಗೆ ಬಿಟ್ಕೊಂಬರ್ಬೇಕು ಪಾತ್ರೆನ. ಆ ಲೆವೆಲಿಗೆ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ನೋಡಿ, ಈಗ ಫ್ರೈ ಆಗಿದೆ. ಸೊ ಇದನ್ನು ನಾನು ಒಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ. ತಟ್ಟೆಗೆ ಎತ್ತಿಟ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಆರಿಸೋಣ. ಆರಾದಮೇಲೆ ನಾವು ಉಂಡೆ ಕಟ್ಟೋಕ್ಕೆ ಅದು ರೆಡಿಯಾಗಿರಬೇಕು. ಆ ಲೆವೆಲಿಗೆ ನಾವು ಆರಿಸ್ಕೊಳ್ಳೋಣ. ನಂತರ ಇಲ್ಲಿ 1 ಕಪ್ ಹಿಟ್ಟನ್ನ ನಾನು ಯೂಸ್ ಮಾಡಿದ್ದೀನಿ. ನೀವು ಇಲ್ಲಿ ಗೋಧಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ನ ನೀವು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ 2 ಬೇಯಿಸ್ಕೊಂಡಿರೋವಂಥ ಪೊಟ್ಯಾಟೋನ ಅಂದರೆ ಆಲೂಗೆಡ್ಡೆನ ತುರಿದು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಈಗ 2 ಪೊಟ್ಯಾಟೋನ ನಾನು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ, ಅಂದರೆ ಈಗ ಆಲೂಗೆಡ್ಡೆಯಲ್ಲಿ ಆ ನೀರಿನ ಅಂಶ ಇರುತ್ತಲ್ಲ, ಸೊ ಅದೆಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ಆ ಲೆವೆಲ್ಗೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಚೆನ್ನಾಗಿ ಅದರಲ್ಲೇ ನೀರಿದೆ. ಇದಕ್ಕೆ ಇನ್ನು ಸ್ವಲ್ಪ ನೀವು ನೀರು ಹಾಕೋಬೇಕು ಅನ್ನೋ ಯಾವ ಪ್ರಾಬ್ಲಮ್ಮು ಇಲ್ಲ. 1 ಟೇಬಲ್ ಸ್ಪೂನ್ ಗರಂ ಮಸಾಲೆ, 1 ಟೇಬಲ್ ಸ್ಪೂನು ಮೆಣಸಿನ ಚಿಲ್ಲಿ ಚಾಕ್ಸು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನೀಟಾಗಿ, ಅಂದರೆ ಯಾವ ಲೆವೆಲಿಗೆ ಅಂದರೆ ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ನಾವು ಕಲಸಿಟ್ಕೋತೀವಿ ಆ ರೀತಿ ಕಲಸಿಟ್ಕೊಳ್ಳೋಣ. ಇಲ್ಲಿ ನಾನು 1 ಡ್ರಾಪ್ಸು ಕೂಡ ವಾಟರ್ನ ಯೂಸ್ ಮಾಡಿಲ್ಲ. ವಾಟರ್ ನೆಸಿಟಿ ಬರಲ್ಲ. ನೀವು ಕೂಡ ಹಾಕ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ. ಸ್ವಲ್ಪ ನೀರು ಹಾಕಿದ್ರೂ ಅದಕ್ಕೆ ಒಂಥರ ತೆಳ್ಳಗಾಗ್ಬಿಡತ್ತೆ. ಸೊ ಈ ರೀತಿ ಚಪಾತಿ ಇದಕ್ಕೆ ನಾವು ಕಲಿಸ್ಕೊಂಡು, ಚಪಾತಿಗೆ ನಾವು ಎಷ್ಟು ಉಂಡೆನ ತೊಗೋತೀವಿ ಅದೇ ರೀತಿ ಉಂಡೆಯನ್ನು ತೊಗೊಂಡು ಸ್ವಲ್ಪ ನಾದ್ಕೊಂಡು ಇದನ್ನು ಚಪಾತಿ ಅರಿಯುವಂಥ ಟೇಬಲಲ್ಲಿ ಹಾಕ್ಕೊಂಡು ಈ ರೀತಿ ನಾವು ಕೋಡುಬಳೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾವಿಲ್ಲಿ ಶೇಪನ್ನು ಕೊಡೋಣ. ನೋಡಿ, ಉದ್ದಕ್ಕೆ ಇಲ್ಲಿ ನಾವು ಈ ರೀತಿ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಮಧ್ಯಕ್ಕೆ 2 ಭಾಗವನ್ನು ಮಾಡ್ತಾಯಿದ್ದೀನಿ. ಈಗ ಒಂದು ಭಾಗನ ತೊಗೊಂಡು ಈ ರೀತಿ ಕೋಡುಬಳೆಗೆ ನಾವು ಹೇಗೆ ಉದ್ದಕ್ಕೆ ಹೀಗೆ ನಾದ್ಕೋತೀವಿ ಆ ರೀತಿ ನಾದ್ಕೊಳ್ಳೋಣ. ಈ ಥರ ನಾದ್ಕೊಂಡ್ಬಿಟ್ಟು ಸ್ಮಾಲ್ ಪೀಸ್ ಮಾಡೋಣ. ಯಾಕೆಂದರೆ ಅವಾಗ ಬೇಗ ಈ ಥರ ಉದ್ದ ಆದರೆ ಚೆನ್ನಾಗಿರಲ್ಲ. ಸೊ ಸ್ಮಾಲಾಗಿ ಮಕ್ಳಿಗೂ ನೋಡೋಕ್ಕೂ ಚೆನ್ನಾಗಿರಬೇಕು, ಹಾಗೆ ಮಕ್ಳಿಗೂ ಕೂಡ ತಿನ್ನೋಕೊಟ್ಟಾಗ ಇದು ತುಂಬ ಚೆನ್ನಾಗಿದೆ ಅನ್ನೋ ಒಂಥರ ಕಾಣಿಸ್ಬೇಕು. ಆ ರೀತಿ ನಾನು ಇಲ್ಲಿ ಸ್ಮಾಲಾಗಿ ಪೀಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಪೀಸ್ ಮಾಡ್ಕೊಂಡಿರೋದು ಕೂಡ ಅದಕ್ಕೂ ಕೂಡ ಸ್ವಲ್ಪ ಶೇಪ್ ಕೊಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಚೆನ್ನಾಗಿ ಶೇಪ್ ಕೊಡೋಣ. ತುಂಬ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೂ ಚೆನ್ನಾಗಿ ಅಂತ ಅನಿಸುತ್ತೆ. ಎಲ್ಲದಕ್ಕೂ ಕೊಡೋಕ್ಕಾಗಲ್ಲ. ನಮ್ಮ ಕೈಲಿ ಎಷ್ಟು ಯಾವುದು ಕೊಡೋಕ್ಕಾಗುತ್ತೆ ಅಷ್ಟಕ್ಕೆ ಕೊಡೋಣ. ನೋಡಿ, ಇಲ್ಲಿ ತುಂಬ ಟೈಮ್ ಕೂಡ ಆಗುತ್ತೆ ನಾವು ಈ ಥರ ನಾದ್ಕೊಂಡು ಮತ್ತೆ ಏನಾದರೂ ಈ ಥರ ಶೇಪ್ ಕೊಡೋಕೆ ಹೋದರೆ. ಸೊ ಸಾಮಾನ್ಯವಾಗಿ ಕಟ್ ಮಾಡ್ಕೊಂಡು ಹಾಗೇ ನಾವು ಕರಿಬೋದು. ಬಟ್ ಈ ರೀತಿ ಶೇಪ್ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾವು ಈ ರೀತಿ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದನ್ನು ತೊಗೊಂಡು ಅದೇ ರೀತಿ ಮಾಮೂಲಿ ಕೋಡುಬಳೆಗೆ ಹೇಗೆ ನಾದ್ಕೋತೀವಿ ಆ ರೀತಿ ನಾದ್ಕೊಂಡು
ನೋಡಿ ಸ್ಮಾಲ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಸ್ಮಾಲಾಗಿ ಕಟ್ಕೊಂಡ್ರೆ ಬೇಯೋಕ್ಕೂ ಈಸಿ ಆಗುತ್ತೆ, ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಈ ಥರ ಸ್ಮಾಲಾಗಿ ಕಟ್ ಮಾಡ್ಕೊಂಡು ನಾವು ಇಟ್ಕೊಳ್ಳೋದ್ರಿಂದ ನಾವು ಒಂದು 15 ಡೇಸ್ ನಾವು ಇದನ್ನು ಇಟ್ಕೋಬೋದು, ಏನೂ ಆಗಲ್ಲ. ಈಗ ಎಣ್ಣೆ ಕಾಯಿಸ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಉರಿಬೇಕು. ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಚೆನ್ನಾಗಿರಲ್ಲ. ನೋಡಿ ಈ ರೀತಿ ನಿಧಾನವಾಗಿ ಮಾಡ್ಕೋಬೇಕು. ಇದನ್ನು ನಾವು 15 ದಿನಗಳ ಕಾಲ ಕೂಡ ಸ್ಟೋರ್ ಮಾಡ್ಕೊಬೋದು. ಸೂಪರ್ ರೆಸಿಪಿ ರೆಡಿ. ಸೂಪರ್ ಡೂಪರ್ ಆಗಿರುವಂಥ ಕ್ರಿಸ್ಪಿಯಾದಂತಹ ಹೆಲ್ತಿಯಾದಂತಹ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇದನ್ನು ನಾವು ಮಕ್ಕಳಿಗೆ ಕೊಡ್ಬೋದು. ಈಗ ಮಳೆ ಬರ್ತಿರೋದ್ರಂತೂ ಈ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ಖುಷಿ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಅದು ಅಲ್ಲದೆ ಇದರಲ್ಲಿ ನಾವು ಯಾವುದೇ ರೀತಿಯಂತಹ ಬೇರೆ ಪದಾರ್ಥಗಳನ್ನ, ಸೂಜಿ ಆಲೂಕ ಟೇಸ್ಟಿ ಸ್ನ್ಯಾಕ್ಸ್.